ಇದ್ರಿ ಯಾವ ತರ ಬಂದಿದ್ರಿ ನಮ್ ನಂಬರ್ ಹೆಂಗ್ ಸಿಕ್ತು? ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ರಿ ಸರ ನೀವು. ಅಂದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನಂಬಿಕೆ ಇಟ್ಟಿದ್ದಿಲ್ಲ ಫಸ್ಟಿಗೆನೆ. ಆಮೇಲೆ ಬಂದಿದ ಮೇಲೆ ಲಾಗಿನ್ ಆಗಿದ ಮೇಲೆ ಗೊತ್ತಾಗಿದ್ದು ಚೆನ್ನಾಗಿತ್ತು. ಒಳ್ಳೆ ವ್ಯೂಸ್ ಎಲ್ಲಾ ಚೆನ್ನಾಗಿ ನೋಡ್ಕೊಂಡ್ರಿ. ಊಟ ತಿಂಡಿ ಯಾವ್ದಕ್ಕೂ ಕೊರತೆ ಏನಾಗ್ಲಿಲ್ಲ. ಆ ತರ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ನೀವು. ಫಸ್ಟ್ ಅಲ್ಲಿ ದಿನಕ್ಕೂ ಹೋಗಿದ್ದೆ, ಸರ್ವಿಸ್ ಯಾವ ತರ ಇತ್ತು? ಚೆನ್ನಾಗಿತ್ರಿ ಸರ್. ಎಲ್ಲಾ ತರದ್ರಲ್ಲೂ ಸಹಾಯ ಮಾಡಿದ್ರು, ಹೇಳ್ಕೊಟ್ರು. ಅವ್ರ ಗೊತ್ತಿರ್ಲಿಲ್ಲರಿಗೂ ಹಿಂಗ್ ಹೋಗ್ರಿ ಅಂತಾನು ಹೇಳ್ಕೊಟ್ರು ಅಲ್ಲಿರೋರು ಎಲ್ಲ. ಯಾವ ತರ ಇತ್ತು? ಊಟ ಯಾವ ತರ ಇತ್ತು? ಡ್ರಿಂಕ್ಸ್ ಚೆನ್ನಾಗಿತ್ರಿ ಸರ್. ಡ್ರಿಂಕ್ಸ್ ಚೆನ್ನಾಗಿತ್ತು, ಸ್ಟಾರ್ಟರ್ ಚೆನ್ನಾಗಿತ್ತು. ಮತ್ತೆ ಸೆಕೆಂಡ್ ಡೇ ನೀವು ಇದಕ್ಕೆ ಹೋಗ್ತಿದ್ದೆ ನಾರ್ತ್ ಗೋವಾ ಟ್ರಿಪ್. ಯಾವ ತರ ಟ್ರಿಪ್ ಚೆನ್ನಾಗಿತ್ತು? ನಾರ್ತ್ ಗೋವಾ ಚೆನ್ನಾಗಿತ್ರಿ ಸರ್. ಸ್ಕೂಬಾ ಡ್ರೈವಿಂಗ್ ಅಂತ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಮತ್ ನೆಕ್ಸ್ಟ್ ಇದನ್ನ ಯಾವ್ದು ವಾಟರ್ ಆಕ್ಟಿವಿಟೀಸ್, ಪ್ಯಾರಾಶೂಟ್ ಇದು ಅವೆಲ್ಲ ಚೆನ್ನಾಗಿ ಹೇಳ್ಕೊಟ್ರಿ. ಸ್ಕೂಬಾ ಡ್ರೈವಿಂಗ್ ಚೆನ್ನಾಗಿ ಹೇಳ್ಕೊಟ್ರಿ. ಕಡಿಮೆ ಬಜೆಟ್ ಅಂತ ಹೇಳಿ ನಿಮ್ಗೆ ಯಾವ್ದು ಕೇರ್ಲೆಸ್ ಮಾಡೋದು, ಇಲ್ಲ ಸರ್. ಫೋನ್ ಮಾಡಿದಾಗ ಫೋನ್ ಕಟ್ ಮಾಡೋದು, ಇಲ್ಲ ಸರ್. ಸ್ಕ್ಯಾಮ್ ಇಲ್ಲ ಸರ್. ಇಲ್ಲಿಗೆ ಬಂದು ಅಡ್ವಾನ್ಸ್ ಕಟ್ರಿ. ಎಲ್ಲಾರು ಚೆನ್ನಾಗಿದೆ. ನಾವು ಹಾವೇರಿಯಿಂದ ಬಂದಿವಿ. ಹಾವೇರಿಯಿಂದ ಅಣಜಿ ರಟ್ಟಳ್ಳಿ ತಾಲೂಕಿಂದ ಬಂದಿವಿ. ನಾವು ಅಷ್ಟ್ರು. ನಾವು ಪ್ಯಾಕೇಜ್ ತಗೊಂಡಿರೋದು 7 ಮಂದಿ. ಇವನೊಬ್ನು ನಮ್ಮ ಹುಡುಗ ಡ್ರೈವರ್ 8 ಮಂದಿ. ಅಂದ್ರು ಇವನು ಚೆನ್ನಾಗ್ ನೋಡ್ಕೊಂಡಾರೆ. ಪ್ಯಾಕೇಜ್ ಇಲ್ಲ ಅಂದ್ರು ಚೆನ್ನಾಗ್ ನೋಡ್ಕೊಂಡಾರೆ. ಬರ್ಬೋದು, ನಂಬಿಕೆ ಇದೆ. ಅಪ್ಪು ಸರ್ ಅವ್ರು ಏನೇ ಇದ್ರು ಅಡ್ಜಸ್ಟ್ ಮಾಡ್ಕೊಡ್ತಾರೆ. ನೋಡ್ಕೊಂಡು ಬರ್ಬೋದು ಆರಾಮಾಗಿ. ಅಡ್ವಾನ್ಸ್ ಏನ್ ಪೇ ಮಾಡಂಗಿಲ್ಲ, ಏನಿಲ್ಲ, ಬರ್ಬೋದು ಸರ್. ಓಕೆ, ನಾವು ಬರೀ ಕೊಡಕಂತವ್ರಿ 5,000 ರೂಪಾಯಿದಾಗ 3 ನೈಟ್ ಅಕಾಮಿಡೇಷನ್ 3 ಡೇ ಪ್ಯಾಕೇಜ್. ಸೊ ಬರ್ರಿ, ಬುಕ್ ಮಾಡ್ರಿ, ಎಂಜಾಯ್ ಮಾಡ್ರಿ. ಸೊ ಹ್ಯಾಪಿ ಜರ್ನಿ.